ಸೂರ್ಯಜೈಕಪದಾವಹಿರ್ಬುಧ್ನೀರ ಇದು ರುದ್ರಗಣ ಸಂಯುತ ಭೂರಿಶವನೆಂದೆನಿಪಶಲ ವಿರೂಪಾಕ್ಷ ನಾಮಕನು ಸೂರಿಕೃಪ ವಿಷ್ಕಂಭ ಸಹದೇವಾರಣಾಗ್ರಣಿ ಸೋಮದತ್ತನು ತಾರಕಿಸಿದ ದ್ವಿರೂಪಧರೆಯೊಳು ಪತ್ರತಾಪಕನು ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ತಾರತಮ್ಯ ಸಂಧಿ ಪದ್ಯ 27. ಭೂರ್ವ್ಯಜೈಕ ಪದಾಹಿರ್ಬುದ್ಧಿರ್ನೀರೈದು ರುದ್ರಗಣ ಸಂಯುತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಉಮಾಪತಿ ಶಂಕರನನ್ನು ಬಿಟ್ಟು ಉಳಿದ 10 ಮಂದಿ ರುದ್ರಗಣದವರ ಅವತಾರ ವಿಶೇಷವನ್ನು ತಿಳಿಸುತ್ತಾರೆ. ಅವಶಿಷ್ಟರಾದ 10 ಮಂದಿ ರುದ್ರಗಣದವರಲ್ಲಿ ಅಜೈಕಪಾತ್ ಎಂಬ ಹೆಸರಿನ ರುದ್ರನು ಚಂದ್ರವಂಶದ ಸೋಮದತ್ತನೆಂಬ ರಾಜನ ಪುತ್ರನಾಗಿ ಭೂರಿ ಎಂಬ ನಾಮಾಂಕಿತದಿಂದ ಜನಿಸಿದನು. ಇವನಿಗೆ ಭೂರಿಶ್ರವ ಶಲ ಎಂಬ 2 ಸಹೋದರರು. ಭೂರಿಯು ಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಹೋರಾಡಿ 14ನೇ ದಿನದ ರಾತ್ರಿ ಯುದ್ಧದಲ್ಲಿ ಸಾತ್ಯಕಿಯಿಂದ ಸಂಹೃತನಾದನು. ಅಹಿರ್ಬುದ್ಧಿ ಎಂಬ ರುದ್ರನು ರುದ್ರಗಣಗಳಿಂದ ಆವೇಶಯುಕ್ತನಾಗಿ ಭೂರಿಶ್ರವ ಎಂಬ ಹೆಸರಿನಿಂದ ಅವತರಿಸಿದನು. ಭೂರಿಶ್ರವನು ಚಂದ್ರವಂಶದ ಸೋಮದತ್ತನ ಪುತ್ರನು. 4ನೇ ದಿನದ ಯುದ್ಧದಲ್ಲಿ ಸಾತ್ಯಕಿಯೊಡನೆ ಘೋರ ಯುದ್ಧ ಮಾಡಿದ. 5ನೆಯ ದಿನ ಸಾತ್ಯಕಿ ಈತನ 10 ಮಂದಿ ಪುತ್ರರನ್ನು ಕೊಂದ. 14ನೆಯ ದಿನದ ಹಗಲು ಯುದ್ಧದಲ್ಲಿ ಸಾತ್ಯಕಿಯ ಕತ್ತನ್ನು ಕತ್ತರಿಸಬೇಕೆಂದು ಖಡ್ಗವನ್ನು ಎತ್ತಲಾಗಿ ಅರ್ಜುನನು ಇವನ ತೋಳನ್ನು ಕತ್ತರಿಸಿದ. ಅಂತ್ಯದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಿದ್ದ ಇವನ ಶಿರವನ್ನು ಸಾತ್ಯಕಿ ಕತ್ತರಿಸಿದನು. ಉಗ್ರನೆಂಬ ವಿರೂಪಾಕ್ಷ ರುದ್ರನು ಶಲ ಎಂಬ ನಾಮಾಂಕಿತದಿಂದ ಸೋಮದತ್ತನ ಪುತ್ರನಾಗಿ ಅವತರಿಸಿದನು. ಭಾರತ ಯುದ್ಧದಲ್ಲಿ 14ನೆಯ ದಿನದ ಯುದ್ಧದಲ್ಲಿ ಹಗಲಿನಲ್ಲಿ ದ್ರೌಪದಿ ಪುತ್ರರಿಂದ ಸಂಹೃತನಾದನು. ಇವನ ಮಗನನ್ನು 4ನೆಯ ದಿನದ ಯುದ್ಧದಲ್ಲಿ ದುಷ್ಟದ್ಯುಮ್ನನು ಕೊಂದನು. ಓಜನೆಂಬ ವಿಷ್ಕಂಭನಾಮಕ ರುದ್ರನು ಕೃಪಾಚಾರ್ಯನಾಗಿ ಅವತರಿಸಿದನು. ಕಥಾ ಪ್ರಸಂಗ ಹೀಗಿದೆ. ಗೌತಮ ವಂಶದ ಶರದ್ವಂತನೆಂದನೆಂಬ ಮುನಿಯು ತಪೋನಿರತನಾಗಿದ್ದಾಗ ಇಂದ್ರನು ಆತನ ತಪೋಭಂಗಕ್ಕಾಗಿ ಜಾಲವತಿ ಎಂಬ ಅಪ್ಸರಾಸ್ತ್ರೀಯನ್ನು ಕಳುಹಿಸಿದನು. ಶರದ್ವಂತನು ಆಕೆಯಲ್ಲಿ ಮೋಹಗೊಂಡನು. ಆಗ ಆತನ ವೀರ್ಯವು ಶರವನದಲ್ಲಿ ಬಿದ್ದಿತು. ಕೂಡಲೇ 1 ಗಂಡು ಮತ್ತು 1 ಹೆಣ್ಣು ಏಕಕಾಲದಲ್ಲಿ ಜನಿಸಿದವು. ಆ ಸಮಯಕ್ಕೆ ಸರಿಯಾಗಿ ಭೀಷ್ಮನ ತಂದೆ ಶಂತನು ಮಹಾರಾಜನು ಶರವನಕ್ಕೆ ಬೇಟೆಗಾಗಿ ಬಂದಿದ್ದನು. ಆ 2 ಮಕ್ಕಳನ್ನು ಕೃಪಾಭರಿತನಾಗಿ ಎತ್ತಿಕೊಂಡು ತನ್ನ ರಾಜಧಾನಿಗೆ ಕರೆದೊಯ್ದನು. ಗಂಡು ಶಿಶುವಿಗೆ ಕೃಪನೆಂತಲೂ ಹೆಣ್ಣು ಶಿಶುವಿಗೆ ಕೃಪಿ ಅಂತಲೂ ಹೆಸರಿಟ್ಟು ರಕ್ಷಿಸಿದನು. ಕೃಪನಿಗೆ ಉಪನಯನಾದಿ ಸಂಸ್ಕಾರಗಳನ್ನು ನೆರವೇರಿಸಿ ಧನುರ್ವಿದ್ಯಾ ರಹಸ್ಯಗಳನ್ನು ಉಪದೇಶಿಸಿದನು. ಬಳಿಕ ಕೃಪಾಚಾರ್ಯರು ಪಾಂಡವರಿಗೂ ಮತ್ತು ಕೌರವರಿಗೂ ಧನುರ್ವಿದ್ಯಾ ಗುರುಗಳಾಗಿ ತಂಗಿ ಕೃಪಿಯನ್ನು ದ್ರೋಣಾಚಾರ್ಯರಿಗೆ ಲಗ್ನ ಮಾಡಿಕೊಟ್ಟರು. ಕೃಪಿಯ ಪುತ್ರನೇ ಅಶ್ವತ್ಥಾಮನು. ವಾಮನೆಂಬ ರುದ್ರನು ಪತ್ರನಾಮಕನೆಂಬ ಹೆಸರಿನಿಂದ 2 ಅವತಾರಗಳನ್ನು ಮಾಡಿದನು. ಸೋಮದತ್ತ, ಸಹದೇವ. ಸೋಮದತ್ತ ಇವನು ಚಂದ್ರವಂಶದ ಪ್ರತೀಪರಾಜನ ಪುತ್ರನು. ಬಾಹ್ಲೀಕರಾಜ. ಬಾಹ್ಲೀಕರಾಜನ ಮಗನು ಸೋಮದತ್ತ. ಇವನಿಗೆ ಭೂರಿ, ಭೂರಿಶ್ರವ, ಶಲ ಎಂಬ 3 ಪುತ್ರರು. ಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಕಾದು 15ನೆಯ ದಿನ ಸಾತ್ಯಕಿಯೊಡನೆ ಯುದ್ಧ ಮಾಡಿ ಅವನಿಂದ ಸೋತು ಪುನಃ ಆತನನ್ನು ಕೆಣಕಿ ಸಾತ್ಯಕಿಯಿಂದಲೇ ಸಂಹೃತನಾದ. ಸಹದೇವ ಮಗಧ ರಾಜನಾದ ಜರಾಸಂಧನ ಪುತ್ರ. ಇವನ ಕುದುರೆಗಳು ಚಿತ್ರ ವಿಚಿತ್ರ ವರ್ಣವುಳ್ಳವು. 14ನೆಯ ದಿನದ ಯುದ್ಧದಲ್ಲಿ ರಾತ್ರಿ ದ್ರೋಣನಿಂದ ಮಡಿದ.
ಮುಖ್ಯಾಂಶಗಳು ಹೀಗಿವೆ. ರುದ್ರಗಣದಲ್ಲೇ ಅಜಯ್ ಕಪಾತ್ ಸೋಮದತ್ತನ ಪುತ್ರನಾಗಿ ಭೂರಿ ಎಂಬ ಹೆಸರಿನಿಂದ ಅವತಾರ ಮಾಡಿದ. ಅಹಿರ್ಬುದ್ಧಿ ಸೋಮದತ್ತನ ಇನ್ನೊಬ್ಬ ಪುತ್ರ ಭೂರಿಶ್ರವ ಎಂಬ ಹೆಸರಿನಿಂದ ಅವತಾರ ಮಾಡಿದ. ಉಗ್ರ ವಿರೂಪಾಕ್ಷನೆಂಬ ನಾಮಾಂತರದಿಂದ ವಿರೂಪಾಕ್ಷನು ಸೋಮದತ್ತನ ಮೂರನೆಯ ಪುತ್ರ ಶಲ ಎಂಬ ಹೆಸರಿನಿಂದ ಅವತಾರ ಮಾಡಿದ. ಓಜ ವಿಷ್ಕಂಭ ಎಂಬ ನಾಮಾಂತರದಿಂದ ಕೃಪಾಚಾರ್ಯರ ಅವತಾರನಾದ. ವಾಮ ಪತ್ರ ನಾಮಕ 2 ಅವತಾರಗಳು ಸೋಮದತ್ತ ಮತ್ತು ಸಹದೇವ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.